ಇವತ್ತು ಭ್ರಷ್ಟರಿಗೆ ಕರ್ಕೊಂಡ್ಬಂದು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನೈತಿಕ ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ಬದಲಾವಣೆ ಆಗೈತೆ. ಸಭಾಧ್ಯಕ್ಷ ಸರ್ಕಾರದ ನೈತಿಕತೆ ಬದಲಾವಣೆ ಆಗಿತ್ತು. ಈ ಮುಖ್ಯಮಂತ್ರಿಗಳ ನೈತಿಕತೆ ಬದಲಾವಣೆ ಆಗಿತ್ತು. ಏನಾಗೈತಿ? ನಾವು ಜನ ಇವತ್ತು ಕೇಳ್ತಾ ಇದಾರೆ. ಜನರ ಹಣದ ಪ್ರಕರಣ ಸಂಪೂರ್ಣ ಸರ್ಕಾರದ ಉತ್ತರ ಒಂದೇ ಇರಬೇಕು. ಇವತ್ತೇನು ನೀವು ರಾಜಕೀಯವಾಗಿ ಅವ್ರನ್ನ ರಚನೆ ಮಾಡ್ತಾ ಇದ್ದೀರಾ? ಇವತ್ತು ಮಾದೇವಪ್ಪದಾರ ದಲಿತರು ಅವ್ರನ್ನ ಮಂತ್ರಿ ಮಾಡ್ರಿ. ಪ್ರಸಾದ ಅಭಯ ಅದಾರ ದಲಿತರು ಅವ್ರನ್ನ ಮಂತ್ರಿ ಮಾಡ್ರಿ. ರಾಜಣ್ಣ ಅದಾರ ಅವ್ರನ್ನ ಮಂತ್ರಿ ಮಾಡ್ರಿ. ರಚನೆ ಪ್ರಕ್ರಿಯೆ ಅವ್ರನ್ನ ಮಾಡ್ರಿ. ಆಗೋದಕ್ಕೆ ಅವ್ರನ್ನ ಇಂಥ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀರಿ? ಅನಿವಾರ್ಯವಾಗಿ ತೆಗೆದುಕೊಳ್ಳಿ. ನಿಮಗೇನು ಅನಿವಾರ್ಯತೆ ಐತಿ? ಹಾಗಾಗಿ ರಾಜೇಂದ್ರ ಬ್ಲಾಕ್ ಮೇಲ್ ಮಾಡ್ತಾ ಇದಾರ. ತೀರ್ಮಾನಗಳು ರಾಹುಲ್ ಗಾಂಧಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಇರಬೇಕು. ಸೋನಿಯಾ ಗಾಂಧಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ತಿದ್ದುಪಡಿ ವಿಧೇಯಕ ಸಿದ್ದರಾಮಯ್ಯ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಡಿಕೆ ಶಿವಕುಮಾರ್ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಕಂಪ್ಲೀಟ್ ಆಗೋ ಯಾರಿಗೆ ಬ್ಲಾಕ್ ಮೇಲ್ ಯಾರು ಬ್ಲಾಕ್ ಮೇಲ್ ಹೆದರಿಕೆ ಮಾಡಿ ಅವ್ರಿಗೆ ಮಂತ್ರಿ ಮಾಡಿದ್ರಿ. ಈ ಒಂದು ಭ್ರಷ್ಟರಿಗೆ ಕರ್ಕೊಂಡ್ಬಂದು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನೈತಿಕ ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ಬದಲಾವಣೆ ಆಗೈತೆ. ಮಾನ್ಯ ಸಭಾಧ್ಯಕ್ಷ ಸರ್ಕಾರದ ನೈತಿಕತೆ ಬದಲಾವಣೆ ಆಗಿತ್ತು. ಈ ಮುಖ್ಯಮಂತ್ರಿಗಳ ನೈತಿಕತೆ ಬದಲಾವಣೆ ಆಗಿತ್ತು. ಏನಾಗೈತಿ? ನಾವು ಜನ ಇವತ್ತು ಕೇಳ್ತಾ ಇದಾರೆ. ಜನರ ಹಣದ ಪ್ರಕರಣ ಸಂಪೂರ್ಣ ಸರ್ಕಾರದ ಉತ್ತರ ಒಂದೇ ಇರಬೇಕು. ಇವತ್ತೇನು ನೀವು ರಾಜಕೀಯವಾಗಿ ಅವ್ರನ್ನ ರಚನೆ ಮಾಡ್ತಾ ಇದ್ದೀರಾ? ಇವತ್ತು ಮಾದೇವಪ್ಪದಾರ ದಲಿತರು ಅವ್ರನ್ನ ಮಂತ್ರಿ ಮಾಡ್ರಿ. ಪ್ರಸಾದ ಅಭಯ ಅದಾರ ದಲಿತರು ಅವ್ರನ್ನ ಮಂತ್ರಿ ಮಾಡ್ರಿ. ರಾಜಣ್ಣ ಅದಾರ ಅವ್ರನ್ನ ಮಂತ್ರಿ ಮಾಡ್ರಿ. ರಚನೆ ಪ್ರಕ್ರಿಯೆ ಅವ್ರನ್ನ ಮಾಡ್ರಿ. ಆಗೋದಕ್ಕೆ ಅವ್ರನ್ನ ಇಂಥ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀರಿ? ಅನಿವಾರ್ಯವಾಗಿ ತೆಗೆದುಕೊಳ್ಳಿ. ನಿಮಗೇನು ಅನಿವಾರ್ಯತೆ ಐತಿ? ಹಾಗಾಗಿ ರಾಜೇಂದ್ರ ಬ್ಲಾಕ್ ಮೇಲ್ ಮಾಡ್ತಾ ಇದಾರ. ತೀರ್ಮಾನಗಳು ರಾಹುಲ್ ಗಾಂಧಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಇರಬೇಕು. ಸೋನಿಯಾ ಗಾಂಧಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ತಿದ್ದುಪಡಿ ವಿಧೇಯಕ ಸಿದ್ದರಾಮಯ್ಯ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಡಿಕೆ ಶಿವಕುಮಾರ್ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಕಂಪ್ಲೀಟ್ ಆಗೋ ಯಾರಿಗೆ ಬ್ಲಾಕ್ ಮೇಲ್ ಯಾರು ಬ್ಲಾಕ್ ಮೇಲ್ ಹೆದರಿಕೆ ಮಾಡಿ ಅವ್ರಿಗೆ ಮಂತ್ರಿ ಮಾಡಿದ್ರಿ. ಈ ಒಂದು